ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಳಾಗಿದ್ದೇನೆ. ಈ ದಿನದ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಆದಿಕಾಂಡ 50ನೇ ಅಧ್ಯಾಯ ಅದರ 20ನೇ ವಚನವನ್ನು ನಾವು ಓದಿಕೊಳ್ಳೋಣ. ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಹೌದು ಪ್ರಿಯ ದೇವ ಜನರೇ, ನಮ್ಮ ಜೀವಿತಗಳಲ್ಲಿ ದೇವರು ಮೇಲಾಗಬೇಕೆಂಬುದಾಗಿಯೂ ಸಂಕಲ್ಪಿಸಿದ ಕಾರ್ಯಗಳೇ ನಮ್ಮ ಜೀವಿತದಲ್ಲಿ ಅದು ನೆರವೇರುವಂಥದ್ದಾಗಿದೆ. ಅನೇಕರು ನಮ್ಮ ಕುರಿತಾಗಿಯೂ ಅವರು ಕೇಡಾಗಬೇಕೆಂದು ಆಲೋಚಿಸಿರಬಹುದು, ಅವರು ಕಾರ್ಯಗಳನ್ನು ಕಟ್ಟಿರಬಹುದು, ಅವರು ಪ್ಲಾನ್ ಮಾಡಿರಬಹುದು, ಕೇಡಾಗಲಿಕ್ಕೆ ಆಸೆ ಪಟ್ಟವರಾಗಿರಬಹುದು. ಆದರೆ ಅವರ ಆಸೆಗಳಾಗಲಿ ಅವರು ಬಯಸಲಿಕ್ಕಿರುವ ಕೇಡುಗಳಾಗಲಿ ಅದು ಎಂದಿಗೂ ಅದು ಫಲಿಸುವುದಿಲ್ಲ. ಏಕೆಂದರೆ ದೇವರು ನಮ್ಮ ಮೇಲೆ ಇಟ್ಟಿರುವ ಉದ್ದೇಶವು, ವಾಗ್ದಾನಗಳು ಅದು ಮಾತ್ರ ನಮ್ಮ ಜೀವಿತದಲ್ಲಿ ಅದು ನೆರವೇರುವಂಥದ್ದಾಗಿದೆ. ಹೌದು ಪ್ರಿಯ ದೇವ ಜನರೇ, ಯಾರು ನಮ್ಮ ಕುರಿತಾಗಿ ಕೇಡು ಬಯಸಿದರು, ಕೇಡ ಆಗಬೇಕೆಂದು ಅವರು ಆಲೋಚಿಸಿದರು, ಆ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಅದು ನೆರವೇರುವುದಿಲ್ಲ. ದೇವರು ನಮ್ಮ ಮೇಲಾಗಿ ಇಡುವ ದೇವರಾಗಿದ್ದಾರೆ. ಆತನ ಸಂಕಲ್ಪಗಳು, ಆತನ ಯೋಚನೆಗಳು ನಮ್ಮ ಜೀವಿತದಲ್ಲಿ ಅದು ನೆರವೇರುವಂಥದ್ದಾಗಿದೆ. ಹಾಗಾಗಿ ಪ್ರಿಯ ದೇವಜನರೇ, ಯಾವ ವಿಷಯಗಳ ಕುರಿತಾಗಿ, ಯಾವ ಕೇಡುಗಳ ಕುರಿತಾಗಿ ಭಯಪಡದೆ ಧೈರ್ಯವಾಗಿರಿ. ಈ ದಿನದಲ್ಲಿ ಈ ವಾಕ್ಯದಿಂದ ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್.